ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಡೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಹೇ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಸೊ ಇವತ್ತು 6ನೇ ದಿನದ ನವರಾತ್ರಿ ನಡೀತಾ ಇದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಲಲಿತಾ ಪಂಚಮಿನ ಆಚರಿಸ್ತಾ ಇದ್ದಾರೆ. ಈ ಬಾರಿ ಲಲಿತಾ ಪಂಚಮಿ ಯಾವ ಥರ ಬಂದಿದೆ ಅಂತಂದರೆ, ತಿಥಿಗಳು ಅರ್ಧ ಅರ್ಧ ಸಿಗ್ತಾ ಇದೆ. ಮಧ್ಯಾಹ್ನದ ನಂತರ ಲಲಿತಾ ಪಂಚಮಿ ಆ ಥರ ಸಿಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನದ ತನಕ. ಸೊ ಲಲಿತಾ ಪಂಚಮಿನ ಇವತ್ತು ಕಟೀಲ್ ಅವರು ಆಚರಿಸ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಅವರೆಲ್ಲ ಹೋಗಿ ಸಾರಿ ತಗೊಂಡು ಬನ್ನಿ, ಆಯಿತಾ? ಇವತ್ತಿನ ಆಧ್ಯಾತ್ಮಿಕ ಟಿಪ್ ಬಂದುಬಿಟ್ಟು, ನೀವೆಲ್ಲಿಯಾದರೂ ಹೊರಗಡೆ ಹೋಗಿ ಮನೆ ಒಳಗೆ ಬಂದ ಮೇಲೆ ಹೊರಗಡೆನೇ ಕಾಲಿಗೆ ನೀರು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಸೀದಾ ಬಂದು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಅಥವಾ ದೇವ್ರ ಮನೆ ಒಳಗಡೆ ಹೋಗೋದು ಮಾಡಬೇಡಿ, ಯಾವತ್ತೂ ಒಳ್ಳೆಯದಲ್ಲ. ನೀವು ಮೊದಲಿಗೆ ಡೈರೆಕ್ಟ್ ವಾಶ್ರೂಮಿಗೆ ಹೋಗಿ ಕಾಲಿಗೆ ನೀರು ಹಾಕ್ಕೊಳ್ಳಿ. ಮೊದಲೆಲ್ಲ ಸಂಪ್ರದಾಯ ಇತ್ತು, ಏನು ಅಂತಂದರೆ ಹೊರಗಡೆನೇ ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆ ಬರಬೇಕು. ಬಿಕಾಸ್ ನೆಗೆಟಿವ್ ಎನರ್ಜಿ ಅಂತ ಹೇಳೋದು ನಮ್ಮದು ಹಿಮ್ಮಡಿ ಇರುತ್ತಲ್ವ, ಹಿಂದೆ ಕಾಲು ಅಲ್ಲಿ ಇರುತ್ತಂತೆ. ಅಂದರೆ ಹೊರಗಡೆಯಿಂದ ಬರೋದು ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಅಲ್ಲಿಗೆ ಬಂದು ಅಂಟ್ಕೊಳ್ಳುತ್ತಂತೆ. ಸೊ ಅದರಿಂದ ಮನೆಗೆ ಕೆಟ್ಟದಾಗತ್ತೆ ಅಂತ ಹೇಳೋ ಒಂದು ಉದ್ದೇಶ. ವಾಶ್ರೂಮಿಗೆ ಹೋಗಿ ಕೈ ಕಾಲನ್ನು ತೊಳೆದು ಮತ್ತೆ ದೇವ್ರ ಮನೆಗೂ ಅಥವಾ ಇತ್ಯಾದಿ ಕೆಲಸಗಳನ್ನು ಮಾಡ್ತಾಯಿದ್ರು. ಸೊ ಇದೊಂದು ಟಿಪ್ಪನ್ನು ನೀವು ಫಾಲೋ ಮಾಡಿ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀರಿ. ಸೊ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೂ ಏನು ಮಾಡಬೇಕು ಅಂತಂದರೆ, ನೀವು ಕಾಲಿಗೆ ನೀರು ಹಾಕಬಾರ್ದು. ಒಳಗಡೆ ಬಂದ ಮೇಲೆ ಒಂದು 10 ನಿಮಿಷ ಆದರೂ ಸುಮ್ಮನೆ ಕೂತ್ಕೊಳ್ಳಿ ಒಂದೇ ಜಾಗದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬಂದು ಕಾಲಿಗೆ ನೀರು ಹಾಕಬಾರ್ದು, ಹೊರಗಡೆ ಹೋಗಿ ಬಂದು ಕಾಲಿಗೆ ನೀರು ಹಾಕಬೇಕು. ಯಾಕಂತಂದರೆ ದೇವಸ್ಥಾನದಲ್ಲಿರುವ ಪಾಸಿಟಿವ್ ಎನರ್ಜಿ ನಮ್ಮ ಜೊತೆ ಇರ್ತದೆ. ದೇವಸ್ಥಾನದಿಂದ ಏನೊಂದು ಪಾಸಿಟಿವ್ ಎನರ್ಜಿನ ನೀವು ತಂದಿರ್ತೀರ ಅದು ನಿಮ್ಮಲ್ಲೇ ಉಳಿಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪೂಜೆನ ನೋಡ್ಕೊಂಡು ಬರೋಣ. ಹಾಗೆ ಇವತ್ತು 2 ಹರಕೆ ಪೂಜೆ ಇದೆ. ನಮ್ಮ ಮನೇಲಿ ದೇವರಿಗೆ ಏನೋ ಹರಿಸ್ಕೊಂಡಿದ್ದಾರೆ, ನಂದು ಮಾವನ ಮಗಳು ಹಾಗೆ ನನ್ನ ತಂಗಿ. ಅದು ಅವರಿಗೆ ನಡೆದಿದೆ ಕೆಲಸ, ಅದಕ್ಕೆ ಇವತ್ತು ನವರಾತ್ರಿ ಪೂಜೆನ ಅವ್ರ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಯಾರ್ದಾದ್ರೂ ಇದ್ದೇ ಇರುತ್ತೆ ಹರಕೆ ಪೂಜೆ. ಸೊ ಇವತ್ತು ಅವ್ರದ್ದು ಪೂಜೆ ಇದೆ, ಆ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ ಎಲ್ಲರೂ. ಸೊ ಫೈನಲಿ ಪೂಜೆ ಮುಗೀತು. ಇವತ್ತು ಅವ್ರದ್ದು ಹರಕೆದ ಪೂಜೆ ಇತ್ತು, ಹಾಗೆ ಅವ್ರದ್ದಿಬ್ರದ್ದು ಪೂಜೆ ಮುಗೀತು. ಇನ್ನು ಊಟ, ಇನ್ನು ಬ್ಯಾಟಿಂಗ್, ಇಬ್ಬರದ್ದು ಹರಕೆದು ಪೂಜೆ ಇತ್ತು. ಸೊ ಹಾಗಾಗಿ ಅದೆಲ್ಲ ಮುಗೀತು. ಇನ್ನು ಊಟ ಮಾಡಿದ್ಮೇಲೆ ಬಜ್ಜೆ ಹಾಕಿ ಮಲಗೋದು, ಅಂದರೆ ಸ್ಲೀಪಿಂಗ್. ನಮ್ಮ ಭಟ್ರಿಗೆ ಹಣ್ಣು ಕೈ ಕೊಡ್ಲಿಕ್ಕೆ ನೆನಪಿಲ್ಲ ಅಂತೆ ನೋಡಿ.
ಗಂಡ ಹೆಂಡತಿ ಸೊ ನಿನ್ನೆ ಕಂಪ್ಲೀಟ್ ಬ್ಯುಸಿ ಬಟ್ ಇವತ್ತು ಫುಲ್ಲು ಫನ್ ಯಾಕಂತಂದರೆ ಅವಳು ನನ್ನದು ಮಾಮನ ಮಗಳು. ನನಗೆ ಮತ್ತು ಅವಳಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. 5 ತಿಂಗಳಿಗೆ ನಾನು ದೊಡ್ಡವಳು, 5 ತಿಂಗಳಿಗೆ ಅವಳು ಸಣ್ಣವಳು. ಸಣ್ಣದ್ರಿಂದನೂ ನಾವು ಒಟ್ಟಿಗೆ ದೊಡ್ಡದಾದವರು. ನನ್ನ ಹೆಸರು ಚಿಂಕಿ, ಪೆಟ್ ನೇಮ್. ಅವಳ ಹೆಸರು ಪಿಂಕಿ. ಇದಾಗಿತ್ತು ಈ ದಿನದ ವ್ಲಾಗ್. ಸೊ ಹೀಗೆ ಆರ್ಯಾಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ದಿನದ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಅಣ್ಣ